ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ್. ಯುವಕನೋರ್ವನನ್ನ ಕಿಡ್ನಾಪ್ ಮಾಡಿ ಮಂಗಳಮುಖಿಯ ವೇಷ ಹಾಕಿಸಿ ಮಂಗಳೂರು, ಕೇರಳ ಸೇರಿದಂತೆ ಅನೇಕ ಕಡೆಗಳಲ್ಲಿ ಒಂದು ರೀತಿಯ ಕಲೆಕ್ಷನ್ ಹಾಗೂ ಸೆಕ್ಸ್ ವರ್ಕ್ ಕೂಡ ಬಳಸಿಕೊಂಡಿರುವಂತಹ ಆಘಾತಕಾರಿ ವಿಚಾರ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂತದ್ದು. ನಂಜನಗೂಡಿನ ತ್ಯಾಗರಾಜ ಕಾಲೋನಿಯ ಅನಿಲ್ ಎಂಬಾತನನ್ನ ಸೆಕ್ಸ್ ವರ್ಕ್ಗೆ ಬಳಸಿಕೊಂಡು ಹಾಗೂ ಮಂಗಳಮುಖಿಯ ವೇಷವನ್ನು ಹಾಕಿಸಿ ಲಕ್ಷಾಂತರ ರೂಪಾಯಿ ಕಲೆಕ್ಷನ್ ಮಾಡಿಸಿದ್ದಾರೆ ಅನ್ನುವಂತಹ ಗಂಭೀರವಾದಂತಹ ಆರೋಪ ಕೇಳಿ ಬಂದಿದೆ. ಇನ್ನು ಮಂಗಳೂರು ಮೂಲದ ಅನಿತಾ ಎಂಬಾಕೆಯಿಂದ ಈ ಕೃತ್ಯ ನಡೆದಿದೆ. ಈಕೆಯೂ ಸಹ ಮಂಗಳಮುಖಿಯಾಗಿದ್ದು, ಕಳೆದ 4 ತಿಂಗಳ ಹಿಂದೆ ನಾನು ಮೈಸೂರಿನ ಸಬರ್ಬನ್ ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ಕಾಯುತ್ತಿದ್ದಂತಹ ಸಂದರ್ಭದಲ್ಲಿ ಈ ಅನಿತಾ ಹಾಗೂ ಆಕೆಯ ಸಹಚರರು ನನಗೆ ಮತ್ತು ಬರುವಂತೆ ಮಾಡಿ ನನ್ನನ್ನ ಮಂಗಳೂರಿಗೆ ಕರೆದುಕೊಂಡು ಹೋಗಿ ಬಲವಂತವಾಗಿ ಮಂಗಳಮುಖಿಯ ವೇಷವನ್ನ ಹಾಕಿಸಿ ಇಷ್ಟೆಲ್ಲ ಕೃತ್ಯವನ್ನು ಕೂಡ ಮಾಡಿಸಿದ್ದಾರೆ ಅಂತ ಮೈಸೂರಿನ ಲಷ್ಕರ್ ಪೊಲೀಸ್ ಠಾಣೆಗೆ ಅನಿಲ್ ಎಂಬಾತ ದೂರನ್ನ ಕೊಟ್ಟಿರುವಂತದ್ದು. ಕಳೆದ 4 ತಿಂಗಳಿಂದಲೂ ಕೂಡ ಬೀದಿಗಳಲ್ಲಿ ಅಂಗಡಿಗಳಲ್ಲಿ ನನ್ನನ್ನ ಕಲೆಕ್ಷನ್ ಮಾಡಿಸಿ ಲಕ್ಷಾಂತರ ರೂಪಾಯಿಯನ್ನ ಅನಿತಾ ಹಾಗೂ ತಂಡ ಸಂಪಾದನೆ ಮಾಡಿಕೊಂಡಿದೆ. ಅಲ್ಲದೆ ನನ್ನ ಕೇರಳದ ಗಡಿ ಭಾಗಗಳಲ್ಲಿ ಸೆಕ್ಸ್ ವರ್ಕ್ ಅನ್ನು ಕೂಡ ಮಾಡಿಸಿ ಲಕ್ಷಾಂತರ ರೂಪಾಯಿಗಳನ್ನ ನನ್ನಿಂದ ಪಡೆದುಕೊಂಡು ಇದೀಗ ನನ್ನ ಲಿಂಗ ಬದಲಾವಣೆಗೂ ಕೂಡ ಇವರು ಮುಂದಾಗಿದ್ರು. ಮುಂಬೈಗೆ ಕಳಿಸಿ ನನ್ನ ಲಿಂಗ ಬದಲಾವಣೆಯನ್ನ ಮಾಡಬೇಕು ಅಂತಿದ್ರು. ಈ ವಿಚಾರ ನನಗೆ ಗೊತ್ತಾಗ್ತಿದ್ದಂತೆ ಒಂದು 3 ಲಕ್ಷ ಹಣವನ್ನ ಕೊಡಿ ಅಂತ ನಾನು ಕೇಳಿದೆ. ನನಗೆ ಹಣವನ್ನು ಸಹ ಕೊಡಲಿಲ್ಲ. ಬದಲಾಗಿ ನೀನೇ ನಮ್ಮ ಮನೆಯಲ್ಲಿ ಕಳ್ತನ ಮಾಡಿದ್ಯಾ ಅಂತೇಳಿ ಸುಳ್ಳು ಕೇಸನ್ನ ಹಾಕಿಸಿ ನಿನ್ನನ್ನ ಜೈಲಿಗೆ ಹಾಕ್ತಿದ್ದೇವೆ ಅಂತೇಳಿ ನನ್ನನ್ನ ಮಾನಸಿಕವಾಗಿ ಎದುರಿಸಿದ್ರು. ಆ ಹಿನ್ನೆಲೆಯಲ್ಲಿ ನಾನು ಅವರ ಬಂಧನದಿಂದ ತಪ್ಪಿಸಿಕೊಂಡು ನಂಜನಗೂಡಿಗೆ ವಾಪಸ್ ಬಂದೆ ಅಂತೇಳಿ ಇದೀಗ ಅನಿಲ್ ಹೇಳ್ತಾ ಇರುವಂತದ್ದು. ಮತ್ತೊಂದು ಕಡೆ ಅನಿಲ್ ಹೇಳಿರುವಂತಹ ಕಥೆಯನ್ನ ಪೊಲೀಸರು ಎಫ್ಐಆರ್ ಮಾಡಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಒಂದು ಕಡೆ ಅನಿಲ್ ಹೇಳಿಕೆಯಲ್ಲೂ ಕೂಡ ಅನೇಕ ಗೊಂದಲಗಳಿರುವಂತದ್ದು. ಯಾಕಂತ ಹೇಳಿದ್ರೆ ಬಸ್ ನಿಲ್ದಾಣದಿಂದ ಆತನನ್ನು ನಿಜಕ್ಕೂ ಕೂಡ ಕಿಡ್ನಾಪ್ ಮಾಡಲಾಯ್ತಾ, ಹಣದಾಸೆಗೋಸ್ಕರ ಆತನೇ ಅವರ ಹಿಂದೆ ಹೋಗಿ ಮಂಗಳಮುಖಿಯ ವೇಷವನ್ನ ಹಾಕೊಂಡು ಹಣ ಸಂಪಾದನೆಗೆ ಇಳಿದ್ನ, ಇಲ್ಲ ಹಣ ಸಂಪಾದನೆಯನ್ನ ಈತನಿಂದ ಮಾಡಿಸ್ಕೊಂಡು ಆತನಿಗೆ ಹಣ ಕೊಡದೆ ಅವರು ಮೋಸ ಮಾಡಿದ್ರ, ಎಲ್ಲಾ ಆಯಾಮಗಳಲ್ಲೂ ಕೂಡ ಪೊಲೀಸರು ಇದೀಗ ತನಿಖೆ ನಡೆಸ್ತಾ ಇದ್ದಾರೆ. ಒಂದಂತೂ ಸತ್ಯ, ಅನಿಲ್ನ ಕಿಡ್ನಾಪ್ ಮಾಡಿ ಮಂಗಳಮುಖಿಯನ್ನ ವೇಷವನ್ನ ಹಾಕಿಸಿ ಆತನಿಂದ ಕಲೆಕ್ಷನ್ ಮಾಡಿಸಿದ್ರ, ಅಥವಾ ಬಡತನದ ಬೇಗೆಯಲ್ಲಿ ಬಂದಿದ್ದಂತ ಅನಿಲ್ ಕೆಲಸ ಕಾರ್ಯಗಳಿಲ್ಲದೆ ಆತನೇ ಅವರ ಹಿಂದೆ ಹೋಗಿ ಮಂಗಳಮುಖಿಯ ವೇಷವನ್ನ ಹಾಕೊಂಡು ಸಂಪಾದನೆಯನ್ನ ಮಾಡಿ ನನಗೆ ಕೊಡಿ ಅಂತಂತ ಸಂದರ್ಭದಲ್ಲಿ ಅವರು ಕೊಡದೆ ಮೋಸ ಮಾಡಿದ್ರ ಅನ್ನುವಂಥದ್ದು ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕು. ಸದ್ಯ ಇದೀಗ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಇದೀಗ ಮಂಗಳೂರು ಸಹ ಅನಿತಾ ಎಂಬಾಕೆ ಮಂಗಳಮುಖಿ ಯಾರಿದ್ದಾರೆ ಅವರು ಸಹ ದೂರನ್ನ ಕೊಟ್ಟಿದ್ದಾರೆ. ಈತನಿಂದಲೇ ನಮಗೆ ಸಮಸ್ಯೆ ಆಗಿದೆ, ನಾವು ಈತನನ್ನ ಕಿಡ್ನಾಪ್ ಮಾಡಿಲ್ಲ, ಬದಲಾಗಿ ಈತನೇ ಬಂದಿದ್ದ ಅಂತೇಳಿ ಅವರು ಸಹ ದೂರನ್ನ ಕೊಟ್ಟಿರುವಂತದ್ದು. ಒಂದು ಕಡೆ ಮೈಸೂರಿನಲ್ಲಿ ಇನ್ವೆಸ್ಟಿಗೇಷನ್ ಆಗ್ತದೆ, ಮತ್ತೊಂದು ಕಡೆ ಮಂಗಳೂರಿನಲ್ಲೂ ಸಹ ದೂರು ದಾಖಲಾಗಿರುವಂತದ್ದು. ಯಾರು ಯಾರಿಗೆ ನಿಜಕ್ಕೂ ಮೋಸ ಮಾಡಿದ್ರು, ನಿಜಕ್ಕೂ ಕೂಡ ಈ ಮಂಗಳಮುಖಿಯರ ಈ ಕರಾಳ ದಂಧೆ ಅಂತ ಏನ್ ಹೇಳ್ತೀವಿ, ಇದಕ್ಕೆ ಅನಿಲ್ನ ಬಳಕೆ ಆಯ್ತಾ ಅಥವಾ ಅನಿಲ್ನೇ ಅವರ ಹಿಂದೆ ಹೋದ್ನ, ಇವೆಲ್ಲವನ್ನು ಕೂಡ ಪೊಲೀಸರು ಎಲ್ಲಾ ಆಯಾಮಗಳಿಂದಲೂ ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆಯ ಬಳಿಕ ಸತ್ಯಾಸತ್ಯತೆ ಏನು ಅಂತೇಳಿ ಇದೀಗ ಪೊಲೀಸರು ಹೇಳಬೇಕು. ಮತ್ತೊಂದು ಕಡೆ ಅನಿಲ್ ನನಗೆ ನ್ಯಾಯ ಬೇಕು, ನನಗೆ ಮಂಗಳಮುಖಿ ಅಂತೇಳಿ ಆಧಾರ್ ಕಾರ್ಡ್ನಲ್ಲಿ ಟ್ರಾನ್ಸ್ಜೆಂಡರ್ ಅಂತೇಳಿ ಕೂಡ ಬದಲಾವಣೆ ನಡೆಸಿ ನನಗೆ ಏನೋ ಸರ್ಟಿಫಿಕೇಟ್ ಅನ್ನು ಸಹ ಕೊಟ್ಟಿದ್ರು ಅಂತೇಳಿ ಆತ ದೂರ ಇರುವಂತದ್ದು. ಅಲ್ಲದೆ ಒಂದಷ್ಟು ದಾಖಲೆಗಳನ್ನು ಕೂಡ ಕೊಟ್ಟಿರುವಂತದ್ದು. ಸರ್, ಅನಿಲ್ ಕುಮಾರ್ ಅಂತ ನಂಜನಗೂಡು ತ್ಯಾಗರಾಜನಿಂದ ನನಗೆ ಕಳೆದ ಒಂದು 5-6 ತಿಂಗಳ ದೀಪಾವಳಿ ಹಬ್ಬ 3 ದಿವಸಕ್ಕೆ ಕೆಲಸ ಹುಡುಕಿ ಹೋಗಿದೆ ಮೈಸೂರಿಗೆ, ಕೆಲಸ ಫ್ಯಾಕ್ಟ್ರಿಗೆ ಬೆಳವಡಿ ರಾಣಿ ಮದ್ರಸ್ಗೆ. ನಂಗೆ ಕೆಲಸ ಸಿಗಲಿಲ್ಲ. ಹಾಗಾಗಿ ನಾನು ಮತ್ತೆ ರಿಟರ್ನ್ ನಂಜನಗೂಡಿಗೆ ಬರ್ಬೇಕಾದ್ರೆ ಸಭಾ ಬಸ್ ಸ್ಟ್ಯಾಂಡ್ ಹತ್ರ ನೈಟ್ 10 ಗಂಟೆಲಿ ಮಂಗಳಮುಖಿ ಐಟನ್ ಕಾಲ ಬಂದಿದ್ದು 4-5 ಜನ ಅನಿ ಮಂಗಳೂರು ಅಂತ. ಅವರು ಕಣ್ಣಿಗೆ ಏನೋ ಮೂಸಿಸ್ಬಿಟ್ಟು ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ನನಗೆ ಕಿಡ್ನಾಪ್ ಮಾಡ್ಕೋದು. 5 ತಿಂಗಳಿಂದ ಕರ್ಕೊಂಡು ಮಡಿಕೊಂಡು ನನಗೆ ಎಲ್ಲ ಕಲೆಕ್ಷನ್ ಕರ್ಕೋಗೋದು ಅವ್ರ ಜೊತೆ, ಮತ್ತೆ ಎಲ್ಲ ಮಾನಸಿಕವಾಗಿ ಹಿಂಸೆ ಕೊಟ್ಟು ನನಗೆ ಅಷ್ಟು ಟಾರ್ಚರ್ ಕೊಟ್ಟು ಮತ್ತೆ ನೈಟ್ ಸೆಕ್ಸ್ ವರ್ಕ್ ಎಲ್ಲ ಕರ್ಕೋಗ್ತೀವಿ ಸರ್. ಹಾಗಾಗಿ ನನಗೆ ತುಂಬಾ ಟಾರ್ಚರ್ ಕೊಟ್ಟಿದೆ. ಮತ್ತೆ ಎಲ್ಲ ಸೆಕ್ಯೂರಿಟಿ ಮಡಿಕೊಂಡು ನನ್ನ ಜೊತೆಗೆ ಎಲ್ಲೂ ಬಿಡದೆ ಒಬ್ಬನ್ನೇ ಜೊತೆಗೆ ಬಿಡದೆ ಅಷ್ಟು ಟಾರ್ಚರ್ ಕೊಡ್ತಿದ್ವು. ನಾನು ಬರೋಕ್ ಆಗ್ಲಿಲ್ಲ ಸರ್. ಅಲ್ಲಿ ಕಂಪ್ಲೇಂಟ್ ಮಾಡಕ್ ಟ್ರೈ ಮಾಡಿದೆ, ಆಗ್ಲಿಲ್ಲ, ಬಿಡ್ಲಿಲ್ಲ. ಎಲ್ಲೆಲ್ಲಿ ಕರ್ಕೊ ಹೋಗಿದ್ರು ನೀನು? ಸರ್, ಅಲ್ಲಿ ಮಂಗಳೂರು, ಕಾಸರಗೋಡು, ಕೇರಳ, ಹೊಸಂಗಡಿ, BC ರೋಡ್ ಆ ಕಡೆ ಸರಿಯಾಗಿ ಕರ್ಕೋಗ್ತೀವಿ ಸರ್. ದಿವಸಕ್ಕೆ ಒಂದು 4-5 ಸಾವಿರ ರೂಪಾಯಿ ಸಂಪಾದನೆ ಆಗ್ತಿತ್ತು. ಎಲ್ಲ ಅಲ್ಲೆಲ್ಲ ಹೊಡೆದಿ ಬಿಡದಿ ಕಿತ್ಕೊಂಡು ಚೆನ್ನಾಗಿ ಟಾರ್ಚರ್ ಕೊಟ್ಟಿದ್ದು. ನಾನು ಏನಕ್ಕೆ ಈ ಥರ ಮಾಡ್ತಿದ್ದೆ, ನಾನೊಬ್ಬ ಹ್ಯಾಂಡಿಕ್ಯಾಪ್ ಈ ಥರ ಮಾಡ್ತೀರ, ಮೋಸ ಮಾಡ್ತಿದ್ದೆ ಸರಿನಾ ಅಂತ ಕೇಳೋದಕ್ಕೆ ಹಂಗೆ ಹಿಂಗೆ ಅಂತ ಹೇಳಿ ಎದುರಿಸು, ನಿಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀವಿ, ನಿಮ್ಮ ಮನೆಯನ್ನೆಲ್ಲ ಎಲ್ಲ ಎತ್ತಾಕೋಬತ್ತೀವಿ, ನಮ್ಮ ಟೀಮ್ ಇದೆ, ನಮ್ದು ದೊಡ್ಡ ಟೀಮೇ ಇದೆ, ಯಾವ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಅಷ್ಟೇ, ಏನು ಕೊಟ್ಟರು ಅಷ್ಟೇ ಅಂತ ಎದುರಿಸಿ ಇಟ್ಕೊಂಡಿದ್ರು ಸರ್.
ಸದ್ಯ ಎರಡೂ ಕಡೆ ತನಿಖೆ ನಡೀತಾ ಇದೆ. ನಿಜಕ್ಕೂ ಅನಿಲ್ನ ಕಿಡ್ನಾಪ್ ಮಾಡಿ ಮಂಗಳಮುಖಿ ವೇಷ ಹಾಕ್ಸಿದ್ರ ಅಥವಾ ಆತನೇ ಹಣಕ್ಕಾಗಿ ಹೋಗಿದ್ದ ಅಥವಾ ಹಣ ಕೊಡದೆ ಅವರು ಈತನನ್ನ ಸತಾಯಿಸಿದ್ರು ಅಥವಾ ಮೋಸ ಮಾಡಿದ ಹಿನ್ನೆಲೆಯಲ್ಲಿ ಈ ವಿಚಾರವನ್ನ ಬಂದು ಹೇಳ್ತಾ ಇದ್ದಾನೆ ಅನ್ನುವಂಥದ್ದು ತನಿಖೆಯ ಬಳಿಕ ಗೊತ್ತಾಗಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.